ನಮಸ್ಕಾರ, ವೆಲ್ಕಮ್ ಟು ವಿಷ್ಣು ಅಡ್ಡಾ ಚಾನಲ್. ಇವತ್ತು ವಿಡಿಯೋ ಮಾಡ್ತಾ ವಿಚಾರ ಕೆಲವೊಬ್ಬರಿಗೆ ಬೇಜಾರಾಗ್ಬೋದು ಅಥವಾ ನನ್ನ ಬೈಕಬಹುದು. ಬೈಕಂದ್ರೂ ಪರವಾಗಿಲ್ಲ, ನಾನು 4 ಜನಕ್ಕೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಚಾರನ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ ಏನಂದರೆ IPL ಬ್ಯಾನ್. IPL ಬ್ಯಾನ್ ಆಗಬೇಕು. ನನ್ನ ಅನಿಸಿಕೆ IPL ಬ್ಯಾನ್ ಆಗಬೇಕು ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ದಯಮಾಡಿ ನಮ್ಮ ವಿಷ್ಣು ಅಡ್ಡಾ ಚಾನಲ್ನ ಆರೈಸಿ ಬೆಳೆಸಿ. ದಯಮಾಡಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಪ್ರತಿಯೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಸ್ಕ್ರಿಪ್ಟ್ ಬರ್ಕೊಂಡು ವಿಡಿಯೋ ಮಾಡ್ತಾಯಿಲ್ಲ. ನನ್ನ ಮನಸ್ಸಿಗೆ ಏನು ಬರುತ್ತೆ ಆ ಟೈಮಲ್ಲಿ ತಕ್ಷಣ ಮಾತಾಡ್ತೇನೆ. ವಿಡಿಯೋ ಮಾಡಿದಾಗ ಕ್ಯಾಮ್ರಾ ಆನ್ ಮಾಡಿದಾಗ ಸದಾ ಮಾತಾಡ್ತೇನೆ ಹೊರತು ಸ್ಕ್ರಿಪ್ಟ್ ಬರ್ಕೊಂಡು ಹೀಗೆ ಮಾತಾಡಬೇಕು ಅಂತ ಮಾಡ್ತಾ ಇಲ್ಲ. ಆದ್ದರಿಂದ ದಯಮಾಡಿ ಏನಾದರೂ ನಿಮಗೆ ಬೇಜಾರಾಗಿದ್ದಲ್ಲಿ ಕ್ಷಮೆ ಇರಲಿ. ವಿಡಿಯೋನ ತಪ್ಪದೆ ನೋಡಿ, ನಮ್ಮ ಚಾನಲ್ನ ಹರಿಸಿ ಬೆಳೆಸಿ. 2 ವಿಚಾರಕ್ಕೆ ನಾನು IPL ಬ್ಯಾನ್ ಆಗಬೇಕು ಅಂತ ಆಗ್ರಹಿಸ್ತೀನಿ. ನಂಬರ್ 1 ಏನಂದರೆ ಜೂಜಾಟ ಏನಿದೆ, ಹಳ್ಳಿಯಲ್ಲಿ ಜೂಜಾಟ ಆಡ್ತಲ್ಲ, ಅದನ್ನೆಲ್ಲ ಸರ್ಕಾರ ಬ್ಯಾನ್ ಮಾಡಿದೆ. ಅದಕ್ಕಿಂತಲೂ ಹೆಚ್ಚು ಡೇಂಜರ್ ಆದಂಥದ್ದು ಈ ಆನ್ಲೈನ್ ಬೆಟ್ಟಿಂಗ್, IPL ಬೆಟ್ಟಿಂಗ್. ನೀವು ಸುಮಾರು ವಿಚಾರಗಳು ಕೇಳಿರ್ಬೋದು. IPL ಬೆಟ್ಟಿಂಗ್ಗೋಸ್ಕರ ಸಾಲ ಮಾಡಿ ಸುಸೈಡ್ ಮಾಡ್ಕೊಂಡ್ರು ಬೇಕಾದಷ್ಟು ಜನ ಇದ್ದಾರೆ. ನಮ್ಮ ಪಕ್ಕದ ಚಿತ್ರದುರ್ಗದಲ್ಲಿ ಒಬ್ಬ ವ್ಯಕ್ತಿ ಸಾಲ ಮಾಡಿ ಬಡ್ಡಿ ಜಾಸ್ತಿಯಾಗಿ 1 ಕೋಟಿ ಸಾಲ ಆಗಿತ್ತು. ಅವ್ರ ವೈಫು ಮನನೊಂದು ಸೂಸೈಡ್ ಮಾಡಿಕೊಂಡ್ರು. ಪಕ್ಕ ರಾಜ್ಯ ತಮಿಳುನಾಡು ಪೊಳ್ಳಾಚಿಯಲ್ಲಿ ಒಬ್ಬ 90 ಲಕ್ಷ IPL ಬೆಟ್ಟಿಂಗ್ ಕಳ್ಕೊಂಡು ಸೂಸೈಡ್ ಮಾಡ್ಕೊಂಡ. ಈ ಥರ ಮನೆ ಹಾಳಾಗ್ತಾ ಇದೆ. ಇದು ಒಂದು ವಿಚಾರ. 2ನೇ ವಿಚಾರ, ರಾಜ್ಯಗಳ ಮಧ್ಯೆ ದ್ವೇಷ ಜಾಸ್ತಿ ಆಗ್ತಾ ಇದೆ, ದ್ವೇಷ ಹರಡ್ತಾ ಇದೆ ಈ ಒಂದು IPL ಇಂದ. ಈ 2 ವಿಚಾರಕ್ಕೋಸ್ಕರನೂ IPL ಬ್ಯಾನ್ ಆಗಬೇಕು ಅಂತ ಆಗ್ರಹಿಸ್ತೇನೆ. ಈ IPL ಬೆಟ್ಟಿಂಗ್ ಬಗ್ಗೆ 2 ಉದಾಹರಣೆ ಕೊಟ್ಟೆ, ಬಟ್ ನಿಮಗೆ ಗೊತ್ತಿರೋಂಗೆ ಸಾವಿರಾರು ಎಕ್ಸಾಂಪಲ್ಗಳಿದೆ. IPL ಬೆಟ್ಟಿಂಗ್ಗೆ ಬಲಿ ಆಗ್ತಿರೋದು ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು. ನಾನು ಯುವಕರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಇವತ್ತು ಆ ಏನು IPL ಬೆಟ್ಟಿಂಗಿಂದ ನೀವು ಸಂಪಾದನೆ ಮಾಡ್ತದಲ್ಲ, ಇವತ್ತು ಮಾತ್ರ ಸರಿ ಅನಿಸುತ್ತೆ. ಅದು ನಿಮ್ಮನ್ನು ಒಂದು ಸೋಕಿ ಮಾಡ್ತಾ ಅದು ನಿಮ್ಮನ್ನು ಕಷ್ಟಕ್ಕೆ ತೊಡುತ್ತೆ ಹೊರತು ನಿಮ್ಮ ಒಂದು ಒಳ್ಳೆಯ ಜೀವನಕ್ಕೆ ತುಂಬಾ ಅದು ಅಡ್ಡಿಯಾಗುತ್ತೆ. ಯಾವತ್ತೂ ದೊಡ್ಡರು ಹೇಳ್ತಾರೆ, ಕಷ್ಟಪಟ್ಟು ಸಂಪಾದನೆ ಮಾಡೋದೇ ಉಳಿಯೋದು, ಇನ್ಯಾವುದೋ ತಲೆ ಹೊಡೆದು ಸಂಪಾದನೆ ಮಾಡೋದು ಉಳಿಯಲ್ಲ ಅಂತ ಹೇಳ್ತಾರೆ. ಯಾಕೆ ಹೇಳಿ? ನಾವು ದುಡಿದು ಕಷ್ಟಪಟ್ಟು ಆ ಹಣನ ಸಂಪಾದನೆ ಮಾಡ್ತಿಲ್ಲ. ಅದರಲ್ಲಿ ಪ್ರತಿಯೊಂದು ವಸ್ತು ಏನು ಪರ್ಚೇಸ್ ಮಾಡ್ತೀವಿ ಅದು ಕೂಡ ಶಾಶ್ವತ ಉಳ್ಕೋಗುತ್ತೆ. ನಾವು ಆತ್ಮತೃಪ್ತಿನೂ ಕೂಡ ಇರುತ್ತೆ. ನಾನು 2 ಎಕ್ಸಾಂಪಲ್ ಕೊಟ್ಟೆ. ಅವರ ಸಾವಿಗೆ ಕಾರಣ IPL ಬೆಟ್ಟಿಂಗು. ಪರೋಕ್ಷವಾಗಿ ನಾವು ಅವರನ್ನು ಸಾಯಿಸಿ ಅವ್ರ ದುಡ್ಡಲ್ಲಿ ಸೋಕಿ ಮಾಡಬೇಕು ಅನ್ನೋದು ಎಷ್ಟು ಸರಿ? ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಸರ್ಕಾರಗಳು, ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ಅದು ಏನು ಕಾನೂನು ಇರುತ್ತೆ ಅದ್ರ ಪ್ರಕಾರ ಯೋಚನೆ ಮಾಡಬೇಕಾಗಿದೆ. ಹಳ್ಳಿಲಿ ಅಂದರ್ ಬಹಾರು ಏನೋ ಜೂಜಾಟ ಆಡ್ತಲ್ಲ, ಅದನ್ನು ಬ್ಯಾನ್ ಮಾಡ್ತಾರೆ, ಎತ್ತಾಕೊಂಡೋಗಿ ಕೇಸ್ ಹಾಕ್ತಾರೆ. ಆದರೆ ದೊಡ್ಡ ಮಟ್ಟದಲ್ಲಿ IPL ಬೆಟ್ಟಿಂಗ್ ನಡೀತಿದ್ರು ಕೂಡ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಲ್ಲ. IPL ಬೆಟ್ಟಿಂಗು ತುಂಬಾ ದೊಡ್ಡದಾಗಿ ವ್ಯಾಪಿಸಿದೆ. ದೊಡ್ಡ ವ್ಯಕ್ತಿಗಳು ಸಾವಿರಾರು ಕೋಟಿ ಮಾಡ್ತಾ ಇದ್ದಾರೆ. ಸಾಯ್ತಾ ಇರೋರು ಮಿಡ್ಲ್ ಕ್ಲಾಸ್ ಜನ. ಸೋಕಿ ಮಾಡೋಕ್ಕೋಸ್ಕರ, ಅತಿ ಬೇಗ ಹಣ ಸಂಪಾದನೆ ಮಾಡಬೇಕು ಅನ್ನೋ ಆಸೆಗೋಸ್ಕರ ಈ ದಾರಿ ಹಿಡಿದು ಜನ ತುಂಬಾ ಇದು ಹೆಚ್ಚು ಯುವಕರು ತಮ್ಮ ಜೀವನನೇ ಹಾಳು ಮಾಡ್ಕೊತಾ ಇದ್ದಾರೆ. ದಯಮಾಡಿ ಅದರಿಂದ IPL ಬ್ಯಾನ್ ಆಗಬೇಕು. ಮತ್ತೊಂದು ವಿಚಾರ ಏನಂತಂದರೆ, ರಾಜ್ಯಗಳ ನಡುವೆ ದ್ವೇಷ ಜಾಸ್ತಿ ಆಗ್ತಾ ಇದೆ. ಅವರ ಬಾಂಧವ್ಯಕ್ಕೆ ಕಂದಕ ನಿರ್ಮಾಣ ಆಗ್ತಾ ಇದೆ. ನಿಮಗೆ ಗೊತ್ತಿರೋಂಗೆ ಕರ್ನಾಟಕ ತಮಿಳುನಾಡಿಗೆ ಕಾವೇರಿ ಗಲಾಟೆಯಿಂದ ಸ್ವಲ್ಪ 2 ರಾಜ್ಯಗಳ ಮಧ್ಯೆ ಅಷ್ಟಕ್ಕಷ್ಟೇ ವಿಶ್ವಾಸ ಅನ್ನೋದಾಗಲಿ ಪ್ರತಿಯೊಂದಾಗಲಿ. ಅಂಥದ್ರಲ್ಲಿ ಈ IPL ಅನ್ನೋದು ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ರೀತಿ ಇನ್ನೂ ಕೂಡ ಹೆಚ್ಚು ದ್ವೇಷ ಬಿತ್ತನೆಗೆ ಕಾರಣ ಆಗ್ತಾ ಇದೆ. ನೀವು ವಿಡಿಯೋದಲ್ಲಿ ನೋಡಿರ್ಬೋದು. ಏನಂತಂದರೆ, ಒಬ್ಬರೊಬ್ಬರು ಕಿತ್ತಾಡ್ತಾರೆ. IPL ಏನು ಪಂದ್ಯ ನಡೆಯೋ ವೇಳೆ RCB ಫ್ಯಾನ್ಸು, CSK ಫ್ಯಾನ್ಸು ಅಂತ. ಆಮೇಲೆ ಸಾಮಾಜಿಕ ಜಾಲತಾಣ ನೋಡಬೇಕು ನೀವು. ನಾನು RCB ಅಂದ್ಬಿಟ್ಟು ಏನು ಮಾಡೋದು, CSK ಅವ್ರನ್ನ ನಿಲ್ಲಿಸೋದು.
ನಾವು CSK ಫ್ಯಾನ್ ಅಂದ್ಬಿಟ್ಟು RCB ಅವ್ರು ನಿಲ್ಸೋದು. ಆಗೊಂದಿತ್ತು ಕಾಲ, ಒಂದು ಇಂಡಿಯಾ ಟೀಮ್ ಅಂತಂದರೆ ಏನೋ ಒಂಥರ ಹೆಮ್ಮೆ ನಮಗೆ. ಧೋನಿ ಇರ್ಬೋದು, ವಿರಾಟ್ ಕೊಹ್ಲಿ ಇರ್ಬೋದು, ಪ್ರತಿಯೊಬ್ಬರು ಕೂಡ ನಮ್ಮ ಇಂಡಿಯಾ ಟೀಮಲ್ಲಿದ್ದರು. ನಾವು ಧೋನಿ 6 ಹೊಡೆದ, ಅಬ್ಬಾ ಸೂಪರ್, ಧೋನಿ ಇವತ್ತು ಮ್ಯಾಚ್ ಗೆಲ್ಲಿಸ್ತಾ ಖುಷಿ ಪಡ್ತಾಯಿದ್ವು. ಆದರೆ ಇವತ್ತು ಧೋನಿನ ಬೈಯುವಂಥ ಕಾಲ ಬಂದ್ಬಿಟ್ಟಿದೆ. ಕಾರಣ IPL. ಧೋನಿನ ಬೈತಾರೆ, ಧೋನಿನ ನಿಂದಿಸ್ತಾರೆ, ತಿಕ್ಕಾಪಲ್ಲ ಬೈತಾರೆ. ಕಾರಣ IPL. ವಿರಾಟ್ ಕೊಹ್ಲಿ ಒಂದು ಸಮಯದಲ್ಲಿ ಏನು ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡಿ ಇಂಡಿಯಾಗೆ ಗೆಲುವು ತಂದುಕೊಟ್ರು ಅಂತ ಏನು ಪೇಪರ್ಲೆಲ್ಲ ಹೆಡ್ಲೈನ್ ಬರ್ತಾಯಿತ್ತು. ಆಗ ತಮಿಳಿಯನ್ಸ್ ಎಲ್ಲ ಅಭಿನಂದಿಸ್ತಾಯಿದ್ರು. ಇವತ್ತು ವಿರಾಟ್ ಕೊಹ್ಲಿ ಬೈಯುವಂತಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಕೂಡ ವಿರಾಟ್ ಕೊಹ್ಲಿನ ಬೈಯೋದು, ನಿಲ್ಲಿಸೋದು ಇದೆಲ್ಲ ಆಗ್ಬಿಟ್ಟಿದೆ. ನಮಗೆ ಹತ್ತಿರ ಇರುವಂಥ ತಮಿಳುನಾಡು, ಕರ್ನಾಟಕದ ಪರಿಸ್ಥಿತಿ ಹೀಗೆ. ಇನ್ನು ಅಲ್ಲಿ ರಾಜಸ್ಥಾನ್ ರಾಯಲ್ಸ್ ಇರ್ಬೋದು, ಇನ್ನು ಡೆಲ್ಲಿ ಅವ್ರದ್ದು, ಪಂಜಾಬ್ ಅವ್ರದ್ದು, ಕಲ್ಕತ್ತಾ ಅವ್ರದ್ದು ಏನು ಆಗಿದೆಯೋ ನನಗಂತೂ ಗೊತ್ತಿಲ್ಲ. ಈ IPL ಇದ್ದಂತೂ ಒಂದಂತೂ ಸತ್ಯ, ಒಂದು ರಾಜ್ಯದವ್ರು ಇನ್ನೊಬ್ಬ ರಾಜ್ಯದವ್ರು ಹೊಡೆದಾಡ್ಕೊಂಡು ಬಡ್ದಾಡ್ತಾ ಇದ್ದಾರೆ. ಇದು ಯಾವ ಲೆವೆಲ್ ಕೊಂಡೋಗುತ್ತೆ ಅಂತಂದರೆ, ನಮ್ಮ ದೇಶ ಭಾರತ, ಮೇರಾ ಭಾರತ್ ಮಹಾನ್ ಅಂತೀವಿ ನಾವು. ಭಾರತೀಯರೆಲ್ಲ ಅಣ್ಣ ತಮ್ಮಿಂದರು, ಅಕ್ಕ ತಂಗಿ ರೀತಿ ಒಂದೇ ಮನೆಯಲ್ಲಿ ಬಾಳಬೇಕು ಅಂದ ಎಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೇಳ್ಕೊಟ್ರು. ಅದು ನಮ್ಮ ರಾಜ್ಯಗಳಲ್ಲೇ ಕಿತ್ತಾಟ ಸ್ಟಾರ್ಟ್ ಆಗಿ ಇಲ್ಲಿಲ್ಲೇ ಬೇಸಿಗಳಾಗಿ ಇಂದಿಲ್ಲಿ ನಾವು ಭಾರತ ಮಾತೆ ಮಕ್ಕಳು ಅಂತ ಹೇಳೋದು ಹಂಗಾಗಿದೆ ಕಥೆ. ಏನು IPL ಪ್ರಾಯೋಜಕರಿದೆಲ್ಲವರು ಒಂದೇ ಮನೇಲಿ ಅಣ್ಣ ತಮ್ಮಿಂದ್ರಿಗೂ ಗಲಾಟೆ ತಂದು ಒಬ್ಬರು ಹೊಡೆದಾಡ್ಕೊಂಡು ಸಾಯ್ಲಿ, ತಾವು ಮಾತ್ರ ಲಾಭ ಮಾಡ್ಕೊಳ್ಳೋದು ಅನ್ನೋ ಪರಿಸ್ಥಿತಿ ಆಗಿದೆ. ಬುದ್ಧಿವಂತರು, ಜ್ಞಾನಿಗಳು ಅರ್ಥ ಮಾಡ್ಕೊಳ್ಳಿ, ದಯಮಾಡಿ ಇದಕ್ಕೆ ಸಪೋರ್ಟ್ ಮಾಡಿ. ಫಿಲಮ್ ಸ್ಟಾರ್ಸ್ಗಳು, ಹೀರೋಗಳು ಇವರೆಲ್ಲ ಈ ಸಲ ಕಪ್ ನಮ್ಮದೇ ಹಂಗೆ ಹಿಂಗೆ ಅಂತ ಯುವಕರು ತಲೆ ಕೆಡಿಸೋ ಬದಲು ಸ್ಟೂಡೆಂಟ್ಗಳಿಗೆ ಈ ಸಲ ಫಸ್ಟ್ ಟ್ರ್ಯಾಕ್ ನಂದೆ, ಈ ಸಲ ಡಿಸ್ಟಿಕ್ಸನ್ ನಂದೆ ಅಂತ ಆ ಥರ ಹೇಳಿ. ನಿಮ್ಮ ಈ ಒಂದು ಕ್ರಿಕೆಟ್ನ ಕ್ರೇಜು ಎಲ್ಲ ಕ್ರೀಡೆಗಳನ್ನು ಮೂಲೆಗುಂಪು ಮಾಡಿದೆ. ಈ ಕ್ರಿಕೆಟ್ಗೇನು ಮಾನ್ಯತೆ ಸಿಕ್ಕಿದೆ, ಅದು ದೇಶೀಯ ಆಟಗಳಾದ ಹಾಕಿ ಇರ್ಬೋದು, ಇನ್ನಿತರ ಖೋ ಖೋ, ಕಬಡ್ಡಿ ಪ್ರತಿಯೊಂದಕ್ಕೂ ಸಿಕ್ಕಿದರೆ ಇವತ್ತು ಒಲಿಂಪಿಕಲ್ಲಿ ಎಷ್ಟು ಮೆಡಲ್ ಬರೋದು ಗೊತ್ತಾ? ದಯಮಾಡಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ ಅಂತಂದರೆ ಅದ್ರ ಬಗ್ಗೆ ಗಮನ ಕೊಡಿ. ನೋಡಿ, ಬೇರೆ ದೇಶಗಳಲ್ಲಿ ಈಗ ಚೀನಾ ಇರ್ಬೋದು, ಅಮೇರಿಕ ಇರ್ಬೋದು, ಅವರು ಕ್ರಿಕೆಟ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಜಪಾನ್ ಅಷ್ಟೇ. ಈಗ ನೋಡಿ, ಒಲಿಂಪಿಕ್ಕಲ್ಲಿ ಮೆಡಲ್ಸ್ ಲಿಸ್ಟಲ್ಲಿ ಅವ್ರದ್ದೇ ಟಾಪಲ್ಲಿರುತ್ತೆ. ಈಗ ನನಗೆ ಆಶ್ಚರ್ಯ ಆಗುತ್ತೆ, ಇಂಡಿಯಾ ಒಂದೋ ಎರಡು ಗೋಲ್ಡ್ ಮೆಡಲ್ ಬಂದಿತ್ತು ಅಂದರೆ ಅಲ್ಲಿ ಅಮೇರಿಕ, ಚೀನಾ, ಜಪಾನ್ ಎಲ್ಲ 100 ಮೇಲೆ ರೀಚ್ ಆಗಿರುತ್ತೆ. ಈ IPL ಹುಚ್ಚು ಬಿಟ್ಟು ಬೇರೆ ಕ್ರೀಡೆಗಳಿಗೂ ಕೂಡ ಪ್ರೋತ್ಸಾಹ ಕೊಟ್ಟರೆ ನಮ್ಮ ದೇಶ ಇನ್ನೂ ಮುಂದುವರಿಬೋದು ಅಂತ ನನ್ನ ಅನಿಸಿಕೆ. ಈ IPL ಕ್ರೇಜಿಂದ ಎಷ್ಟೋ ಮಕ್ಕಳು ವಿದ್ಯಾಭ್ಯಾಸನ ಬಿಟ್ಬಿಟ್ಟು ಕ್ರಿಕೆಟ್ ನೋಡೋಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಯಾವಾಗ ನೋಡೋ ಮೊಬೈಲಲ್ಲೇ ಕ್ರಿಕೆಟು, ಮತ್ತು ಅದ್ರ ಬಗ್ಗೆನೇ ಡಿಸ್ಕಷನ್ನು. ಕುಂತ್ಕೊಂಡಾಗ ಒಂದು ಸಬ್ಜೆಕ್ಟ್ ಬಗ್ಗೆ ಮಾತಾಡೋಂಗಿಲ್ಲ, ಒಂದು ಲೆಸನ್ ಬಗ್ಗೆ ಮಾತಾಡೋಂಗಿಲ್ಲ, ಒಂದು ಎಜುಕೇಷನ್ ಬಗ್ಗೆ ಮಾತಾಡೋಂಗಿಲ್ಲ, ಮುಂದೆ ಫ್ಯೂಚರ್ ಏನಿದೆ ಅಂತ ಮಾತಾಡೋಂಗಿಲ್ಲ. ಯಾರೇ ಹುಡುಗರು ಕುಂತ್ಕೊಂಡ್ರು ಸಾಕು IPL. ಇದೊಂದು ತುಂಬಾ ಸಮಯ ವ್ಯರ್ಥ ಆಗ್ತಾಯಿದೆ. ಮತ್ತು ವಿದ್ಯಾರ್ಥಿಗಳಲ್ಲಿ ಏನೋ ಒಂದು ವಿದ್ಯಾಭ್ಯಾಸದ ಪ್ರಗತಿ ಕುಂಠಿತ ಆಗ್ತಾಯಿದೆ. ಸ್ವಲ್ಪ ಮನಗಂಡು ದಯಮಾಡಿ ಪೋಷಕರು ಅಷ್ಟೇ ಈ IPL ಬಗ್ಗೆ ಜಾಗೃತಿ ಮೂಡಿಸಿ, ಈ IPL ಹುಚ್ಚು ಅನ್ನೋದನ್ನು ಎಲ್ಲರ ಹತ್ರನ ದೂರ ಹೋಗ್ಬೇಕು, ಆ ರೀತಿ ಮಾಡಿ. ಚಿಕ್ಕ ವಯಸ್ಸಿಂದ ಜೂಜಾಟ ಮೈಗೂಡಿಸ್ಕೊಂಡಿರೋಂಥವ್ರು ಇವತ್ತು ಕೂಡ ಒಂದೊಂದು ರೂಪಾಯಿಗೂ ಕಷ್ಟಪಟ್ಕೊಂಡು ಅವ್ರ ಜೀವನನೇ ನರಕಾಗಿದೆ. ಎಷ್ಟೋ ಜನ ಜೀವನನೇ ಕಳ್ಕೊಬಿಟ್ಟಿದ್ದಾರೆ ಬಿಡಿ. ಎಷ್ಟೋ ಜನ ತಿನ್ನೋಕ್ಕೂ ಗೊತ್ತಿಲ್ಲದೇ, ಆಸ್ತಿ ಇರಲಿ ಅಂತಸ್ತಿರಲಿ, ತಿನ್ನೋಕ್ಕೂ ಗೊತ್ತಿಲ್ಲದೇ ಬದುಕುವಂಥ ಪರಿಸ್ಥಿತಿ ಎದುರಾಗಿದೆ. ಈ ಥರ ಜೂಜು ಶೋಕಿ ಎಲ್ಲ ಬಿಟ್ಟು ತಪಸ್ಸು ಮಾಡೋ ರೀತಿ ಓದಿ ಅಚೀವ್ ಮಾಡೋರು ಇವತ್ತು ದೊಡ್ಡ ದೊಡ್ಡ ಅಧಿಕಾರಿಗಳಾಗಿದ್ದಾರೆ. ದಯಮಾಡಿ ಅದನ್ನು ನೋಡಿ, ಈ ಒಂದು ಜೂಜಕ್ಕೋಸ್ಕರ ಬಲಿಯಾಗ್ಕೋಬಿಡಿ. ನನಗೆ ತೋಚಿದ ಮಟ್ಟಿಗೆ, ತಿಳಿದ ಮಟ್ಟಿಗೆ ಹೇಳಿದ್ದೀನಿ. ವಿಷಯವಂತೂ ಅರ್ಥ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಹೇಳೋ ರೀತಿ ಸ್ವಲ್ಪ ನನಗೆ ಗೊತ್ತಿಲ್ಲದೆ ಇರ್ಬೋದು, ಬಟ್ ನನ್ನ ಒಂದು ವಿಚಾರ ನಿಮಗೆ ಮನ ಮುಟ್ಟಿದೆ ಅಂತ ತಿಳ್ಕೊತೀನಿ. ನಾನು ಹೇಳೋದೇನಂತಂದರೆ, ಒಂದು ಒಳ್ಳೆ ವಿಚಾರಗಳು ನೋಡಿ, ಒಳ್ಳೆ ವಿಚಾರಗಳ ಮನಸ್ಸಿಗೆ ಹಚ್ಕೊಳ್ಳಿ, ದ್ವೇಷ ಬೇಡ. IPL ಅನ್ನೋ ಹೆಸರಲ್ಲಿ ರಾಜ್ಯಗಳು ಬಡ್ದಾಡ್ಕೊಳ್ಳೋದು ಬೇಡ. ರಾಜ್ಯಗಳಲ್ಲಿ ನಾವು ಅಣ್ಣ ತಮ್ಮಿಂದರು ಅನ್ನೋ ರೀತಿಯಲ್ಲಿ ಭಾವನೆ ಹುಟ್ಟಬೇಕು. ಒಬ್ಬರೊಬ್ಬರು ಪ್ರೀತಿಯಿಂದ ಇರೋಂಗೆ ಆಗಬೇಕು. ವಿರಾಟ್ ಕೊಹ್ಲಿ ಇರ್ಬೋದು, ಧೋನಿ ಇರ್ಬೋದು, ರೋಹಿತ್ ಶರ್ಮಾ ಇರ್ಬೋದು, ಏನು ಆಟಗಾರರು ಇರಲ್ಲ ಅವರೆಲ್ಲ ನಮ್ಮವರು ಅಂತ ನಾವು ಹೆಮ್ಮೆಯಿಂದ ಹೇಳಬೇಕು.
ನಮ್ಮ ಭಾರತಕ್ಕೆ ಕೀರ್ತಿ ತಂದವರು ಅಂತ ಹೆಮ್ಮೆಯಿಂದ ಹೇಳ್ಕೋಬೇಕು. ಬೇರೆ ದೇಶದ ಮೇಲೆ, ಬೇರೆ ದೇಶದ ವಿರುದ್ಧ ಅವರು ಕ್ರಿಕೆಟಲ್ಲಿ ಆಟ ಆಡಲಿ, ಜಯಶಾಲಿ ಆಗಲಿ, ನಾವು ಅವ್ರನ್ನ ಅಭಿನಂದಿಸೋಣ. ದುಡ್ಡಿಗೋಸ್ಕರ IPL ಅನ್ನು ಹುಟ್ಟಾಕಿ ಜನಗಳ ಮಧ್ಯೆ ದ್ವೇಷ ತರೋದು ಬೇಡ ದಯಮಾಡಿ. ಈ IPL ಬ್ಯಾನ್ ಆಗೋದ್ರಿಂದ ಸಾಲ ಮಾಡಿ ಸೂಸೈಡ್ ಮಾಡೋರು ತಪ್ಪುತ್ತೆ. ಆಸ್ತಿ ಎಲ್ಲ ಮಾರ್ಕೊಂಡು ಪಾಪರಾಗಿ ಬಡವರಾಗಿ ಬೀದಿಗೆ ಬಂದಿರೋರು ಕೂಡ ಅದು ಇಂಥ ಪರಿಸ್ಥಿತಿಗೆಲ್ಲ ನಿಲ್ಲುತ್ತೆ. ರಾಜ್ಯಗಳ ನಡುವೆ ದ್ವೇಷ ನಿಲ್ಲುತ್ತೆ. ದಯಮಾಡಿ IPL ಬ್ಯಾನ್ ಆಗಬೇಕು. IPL ಬ್ಯಾನ್ ಆಗಬೇಕು ಅಂದ್ರೆ ದಯಮಾಡಿ ಕಾಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಯಾವುದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಅನಿಸುತ್ತೆ ದಯಮಾಡಿ ಕಾಮೆಂಟಲ್ಲಿ ಹೇಳಿ. ಆ ವಿಚಾರದ ಬಗ್ಗೆ ವಿಡಿಯೋ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನಮ್ಮದು ಹೊಸ ಚಾನಲ್, ಸಾಮಾಜಿಕ ಕಳಕಳಿಯಿಂದ ಸೋಷಿಯಲ್ ಅವೇರ್ನೆಸ್ ಮೂಡಿಸ್ಬೇಕು ಅಂತ ಈ ಚಾನಲ್ ಆರಂಭ ಆಗಿದೆ. ಹರಸಿ ಹಾರೈಸಿ ನಿಮ್ಮ ವಿಷ್ಣು ಅಡ್ಡ ಚಾನಲ್ನ. ಧನ್ಯವಾದಗಳು, ನಮಸ್ಕಾರ.